ಏನ್ ಮಾರಾಯ, ಏನಾಯ್ತು? ಅದು ಯಾರು ನಿಮ್ ಕುರಿಗಳನ್ನು ಹಿಡಿದಿದ್ರಲ್ವಾ, ನಿನ್ನೆ ರಾತ್ರಿ ಅವ್ರ ಮನೆಗೆ ಬೆಂಕಿ ಬಿದ್ದಿದೆ. ಅದು ಗೊತ್ತು ನಮಗೆ. ಹಾ, ಆದ್ರೆ ಚಾವಣಿ ಮಾತ್ರ ಸುಟ್ಟಿದೆ, ಬೇರೆ ಏನೂ ಸುಟ್ಟಿಲ್ಲ. ಇಡೀ ಮನೆನೇ ಸುಡ್ಬೇಕಾಗಿತ್ತು, ಆಗ ಬುದ್ಧಿ ಬರ್ತಿತ್ತು ಅವನ್ಗೆ. ಹಾ, ಅಯ್ಯೋ ತುಂಬಾ ಗಲಾಟೆ ಮಾಡ್ತಾ ಇದ್ರು ಅವರು. ಅಯ್ಯೋ, ನಮ್ ಕುರಿಗಳು ಅವನು ಹೊಲಕ್ಕೆ ಹೋಗಿರ್ಲಿಲ್ಲ, ಆದ್ರೂ ಕೂಡ ನಮ್ ಕುರಿಗಳನ್ನ ತಗೊಂಡು ಹೋದ ಅವನು. ಅಯ್ಯೋ ಮಾರಾಯ, ಅಷ್ಟೇ ಮಾತ್ರ ಅಲ್ಲ, ಮೇಲಿಂದ ನಷ್ಟದ ಪರಿಹಾರ ಕೇಳಕ್ ಬಂದಿದ್ದ ಅವನು ಇಲ್ಲಿಗೆ. ಮಾಮ ಅವ್ರ ಕೋಪದ ಬಗ್ಗೆ ಗೊತ್ತಲ್ವಾ, ಹೇಗೋ ಪಾರಾದ ಅವನು. ಇಲ್ಲ ಅಂದ್ರೆ ಇಡೀ ಮನೆ ಸುಟ್ಟೋಗ್ತಿತ್ತು. ಅವನಿಗೋಗಿ ಹೇಳು, ಸ್ವಲ್ಪ ಹುಷಾರಾಗಿರು, ಇಲ್ಲ ಕಷ್ಟ ಆಗತ್ತೆ ಅಂತ. ಅಯ್ಯೋ, ನೇರ ನೇರ ಕಾಣ್ತಾ ಇತ್ತು ಸುಳ್ಳು ಹೇಳ್ತಿದ್ದ ಅಂತ. ಅಷ್ಟು ಧೈರ್ಯದಿಂದ ಏನ್ ಲೆಕ್ಕ ಕೇಳೋಕೆ ಬಂದಿದ್ದ ಅಂತ ಗೊತ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ಇಲ್ಲಿ ನೋಡು, ಮಾಮ ಅವ್ರಿಗೆ ಇಲ್ಲೇ ಕುತ್ಕೊಂಡು ಎಲ್ಲ ಇಡೀ ಜಗತ್ತೇ ಕಾಣುತ್ತೆ. ಮಾಮ ಅಂದ್ರೆ ಏನ್ ಸಾದಾ ಸೀದಾ ಅಂದ್ಕೊಂಡಿದ್ದಾನ ಅವನು? ಮಾಮ ಅಂದ್ರೆ ದೇವ್ರು. ಅಯ್ಯೋ, ಜಗತ್ತಿನ ಸೂತ್ರ ಮಾಮ ಇಲ್ಲೇ ಕುತ್ಕೊಂಡು ಆಡಿಸ್ತಾರೆ ಅವರು. ಹೌದು, ನಮಗೆ ಅನಿಸ್ತು ನಿಮ್ಗೆ ಹೇಳ್ಬೇಕು ಅಂತ, ಅದಕ್ಕೆ ಬಂದಿದೀವಿ ನೋಡಿ ನಾವು. ಏನಪ್ಪ, ಏನ್ ಸಮಾಚಾರ ಮತ್ತೆ? ಏನೋ ದತ್ತು? ಏನಿಲ್ಲ ಮಾಮ, ಈ ಜನರು ಹೇಳ್ತಾ ಇದ್ರು ನಿಮ್ಮ ಹತ್ರ ಯಾರೋ ನಷ್ಟದ ಪರಿಹಾರ ಕೇಳಕ್ ಬಂದಿದ್ನಲ್ವಾ, ಅವನ್ ಮನೆ ಸುಟ್ಟೋಯ್ತು ಅಂತ. ಆದ್ರೆ ಜಾಸ್ತಿ ಏನು ಸುಟ್ಟಿಲ್ವಂತೆ. ಮಾಮ, ಅವ್ರಿಗೆ ಸರಿಯಾದ ಶಿಕ್ಷೆನೇ ಆಯ್ತು. ನಿಮ್ ಜಾಗಕ್ಕೆ ಬಂದು ಆಡ್ಬಾರದ್ ಮಾತೆಲ್ಲ ಆಡಿದ್ರು ಅಲ್ವಾ? ಅಯ್ಯೋ, ಈಗ ಅವನು ಇಲ್ಲಿಗೆ ಒಳ್ಳೆಯ ಮನಸ್ಸಿನಿಂದ ಬಂದಿದ್ರೆ ಏನ್ ತೊಂದರೆ ಆಗ್ತಿತ್ತು ಅವನಿಗೆ? ನನ್ನ ಮಾತಿನ ಅರ್ಥ, ನನ್ನ ಕುರಿಗಳು ಅವನ ಹೊಲಕ್ಕೆ ಹೋಗದೆ ಹೊಲವಿನ ಬದುವಿನ ಅಕ್ಕಪಕ್ಕದಲ್ಲೇ ಮೇಯ್ದಿರುವಾಗ ಅವನಿಗೇನ್ ನಷ್ಟ ಆಗ್ತಿತ್ತು? ಅವುಗಳ ಹೊಟ್ಟೆ ತುಂಬಿದ್ರೆ ಅವನಿಗೇನ್ ತೊಂದರೆ ಆಗ್ತಾ ಇತ್ತು? ಆದ್ರೆ ಇಲ್ಲ, ಅವನಿಗನ್ಸಿತ್ತು ಮಾಮನ ಕೊಳ್ಳೆ ಹೊಡೆಯೋಣ ಅಂತ. ಆದ್ರೆ ಅಷ್ಟು ಸುಲಭನ ಅದು? ಅಯ್ಯೋ, ಇಲ್ಲೇ ಕೂತ್ಕೊಂಡು ಇಡೀ ಜಗತ್ತಿನ ಲೆಕ್ಕಾಚಾರ ಮಾಡ್ತೀನಿ ನಾನು. ಹೌದು. ಅಯ್ಯೋ, ಅವನು ಏನ್ ನನಗೆ ನಷ್ಟದ ಪರಿಹಾರ ಕೇಳೋದು? ಅಂತೂ ಗಾಡಿ ತುಂಬ್ತು ನೋಡು. ಇದ್ರಲ್ಲಿ ಯಾರ್ಯಾರ ಜೋಳ ಎಷ್ಟೆಷ್ಟಿದೆ ಅಂತ ನಿಮಗ್ ಗೊತ್ತು ತಾನೆ? ಅಯ್ಯೋ, ಗೊತ್ತಾ ಅಂದ್ರೆ ಏನು, ಚೆನ್ನಾಗೆಲ್ಲ ಬರ್ದಿಟ್ಟಿದ್ದೀನಿ ನಾನು. ಮತ್ತೆ ನಾನು ಅವ್ರಿಗೆ ಹೇಳಿದ್ದೀನಿ, ತಾಲೂಕ್ ಕೇಂದ್ರದಿಂದ ವಾಪಸ್ ಬರ್ತಿದ್ದಾಗೆ ನಿಮ್ ಹಣ ನಿಮ್ಗೆ ವಾಪಸ್ ಸಿಗುತ್ತೆ ಅಂತ. ರೀ, ಇದನ್ನೆಲ್ಲ ನೋಡಿದ್ರೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜೀವನದಲ್ಲಿ ಮೊದಲನೇ ಸಲ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಇದೆಲ್ಲ ಏನೂ ಅಲ್ಲ, ಇದಿನ್ನು ಮೊದಲನೇ ಸರ್ದಿ ಅಷ್ಟೇ. ಮುಂದೆ ನೋಡು ಏನೇನಾಗುತ್ತೆ ಅಂತ. ಆದ್ರೆ ನಮ್ ಕೈಗೆ ಹೀಗೆ ಕೆಲಸ ಸಿಕ್ತಿರ್ಲಿ ಅಂತ ಅಷ್ಟೇ ಕೇಳ್ಕೊತಾ ಇರ್ಬೇಕು ನಾವು. ಮಾಮ ಹೇಳಿದಾರಲ್ವಾ ನಿಮ್ಗೆ, ಕೆಲ್ಸದಲ್ಲಿ ಕೊರತೆ ಮಾಡ್ಬೇಡ ಅಂತ. ಕೆಲ್ಸಗಳು ಬರ್ತಾನೆ ಇರುತ್ತೆ. ಮಾಮನ ಆಶೀರ್ವಾದ ಇರೋದ್ರಿಂದ ಎಲ್ಲನೂ ಒಳ್ಳೇದೇ ಆಗುತ್ತೆ. ಮೊದಲನೇ ಸಲ ಆಗಿದ್ರಿಂದ ಒಂದ್ ತೆಂಗಿನಕಾಯಿ ಹೊಡೆದ್ ಬಿಡಿ. ಅಯ್ಯೋ, ಎಲ್ಲಾ ಕಡೆಯಿಂದನೂ ಎತ್ತಿನ ಗಾಡಿಗಳು ಹೊರಟಿದಾವೆ. ನಮ್ ಊರ್ ಕಡೆಯಿಂದ ಎಷ್ಟು ಜೋಳನ ಜೋಡ್ಸೋದಕ್ಕಾಗುತ್ತೋ ಅಷ್ಟು ಜೋಳ ಜೋಡ್ಸಿದೀವಿ. ಎಷ್ಟು ಅವಶ್ಯಕತೆ ಇತ್ತು ಅವ್ರಿಗೆ ಅಷ್ಟು ಜೋಳನು ಪೂರ್ತಿ ಹೊಂದಿಸ್ಕೊಟ್ಟಿದೀವಿ. ಮತ್ತೆ ಇನ್ನೂ ಬೇಕಾದ್ರೆ ಅದನ್ನು ಜೋಡ್ಸೋ ತಯಾರಿ ಮಾಡ್ಕೊಂಡಿದೀವಿ. ಅದಕ್ ಬೇಕಾಗೋ ಜನರನ್ನ ಕೆಲ್ಸಕ್ಕೆ ಇಟ್ಟಿದ್ದೀನಿ. ಸರಿ, ನಡೀರಿ. ತಾಲೂಕಿಗೆ ಹೋಗಕ್ಕೆ ನಿಮಗ್ ತಡ ಆಗ್ಬಿಡುತ್ತೆ. ಸರಿ ಸರಿ. ಬಾಳು ಮಾಮ ಅವ್ರಿಗೆ ಜಯವಾಗಲಿ. ಬಾಳು ಮಾಮ ಅವ್ರಿಗೆ ಜಯವಾಗಲಿ. ಹೊರಡೆ ಅಣ್ಣ. ಹೈ, ಮಾಮ, ನಿಮ್ ಆಶೀರ್ವಾದ ತಗೊಂಡು ಕೆಲಸ ಶುರು ಮಾಡಿದೀವಿ. ಎಲ್ಲ ಒಳ್ಳೇದ್ ಮಾಡಿ.
ಏನ್ರಿ ಮತ್ತೆ ಯಾಕೆ ಬಂದಿದ್ದೀರಾ? ಇನ್ನೇನು ಉಳಿದಿದೆ ನಿಮ್ಗೆ ಇಲ್ಲಿ ಮಾತಾಡೋಕೆ? ಮಾಮ, ತಂತ್ರ ಮಾಡಿ ನಮ್ಮ ಮನೆಗೆ ಬೆಂಕಿ ಹಾಕಿದ್ದೀರಾ ನೀವು. ಇರಿ, ನಾನೀಗ ಪೊಲೀಸ್ ಹತ್ರ ಹೋಗ್ತೀನಿ. ಹೋಗಪ್ಪ, ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡು. ಇಲ್ಲಿಗೆ ಬಂದು ಜನರಿಗೆ ನಷ್ಟ ಮಾಡ್ತಾ ಇದ್ದೀರಾ, ಅವ್ರಿಗೆ ತೊಂದರೆ ಕೂಡ ಕೊಡ್ತಾ ಇದ್ದೀರಾ, ಜೊತೆಗೆ ತಂತ್ರ ಕೂಡ ಮಾಡ್ತೀರಾ. ಇದನ್ನೇ ಹೇಳೋಣ ಅಂತ ಬಂದಿದ್ದೆ ನಾನು. ಸರಿನಪ್ಪ, ಹೇಳ್ದೆ ಅಲ್ವಾ? ಮಾಡು ಮಾರಯ್ಯ, ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ. ಈಗ್ಲೂ ಬೇಕಾದ್ರೆ ಯೋಚನೆ ಮಾಡಿ. ನಮ್ ಹೊಲ ಮತ್ತೆ ನಮ್ ಮನೆಗೆ ನಷ್ಟ ಭರಿಸ್ಕೊಟ್ರೆ ಹೆಜ್ಜೆ ಹಿಂದಕ್ಕೆ ಇಡ್ತೀವಿ ನಾವು. ಹೌದು, ಇಲ್ಲಾಂದ್ರೆ ಏನ್ ಮಾಡ್ತೀವೋ ಗೊತ್ತಿಲ್ಲ. ರೀ ಮಾಮ ನಿಮಗೆ ಏನ್ ಹೇಳಿದ್ರು ಅಂತ ಅರ್ಥ ಆಗ್ಲಿಲ್ವಾ? ನಿಮಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಸುಮ್ನೆ ಅಲ್ಲಿ ಹೋಗಿ. ಖಂಡಿತ ಹೋಗ್ತೀವಿ, ನಮಗೇನ್ ಭಯ ಇದೆ? ನೀವ್ ಸುಳ್ಳು ಹೇಳ್ತಿದ್ದೀರಾ, ನಿಮ್ಗೆ ಅದಕ್ಕೆ ಶಿಕ್ಷೆ ಕೂಡ ಆಗಿದೆ. ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಇರಿ, ನೀವ್ ಈಗಾದ್ರೂ ಎಚ್ಚರವಾಗಿರಿ. ದೇವ್ರ ಮನೆ ಬಾಗ್ಲಿಗೆ ಬಂದು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ಗೆ ಈಗ್ಲೂ ಅರ್ಥ ಆಗ್ತಿಲ್ವಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ? ಇಷ್ಟಕ್ಕೂ ನಿಮ್ಗೆ ಏನ್ ನಷ್ಟ ಆಗಿದೆ ಅಂತ ಹೇಳಿ ನೋಡೋಣ. ಅದನ್ನೆಲ್ಲ ನಾವು ನಿಮ್ಗೆ ಕೇಳ್ಬೇಕು. ನಿಜ ಹೇಳ, ನಿಮ್ಗೆ ಯಾವುದೇ ನಷ್ಟ ಆಗಿಲ್ಲ. ನೀವು ಸುಳ್ಳು ಹೇಳ್ತಿದಾರಲ್ಲ, ಅದಕ್ಕೆ ನಿಮ್ ಮನೆಗೆ ಬೆಂಕಿ ಬಿದ್ದಿರೋದು ಅಂತೀನಿ. ಈಗ್ಲೂ ನಷ್ಟ ಪರಿಹಾರ ಕೇಳೋ ನಾಟಕ ಮಾಡ್ತಾ ಇದ್ದೀರಲ್ವಾ? ಇನ್ಮೇಲೆ ಏನೇನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಬೆದರಿಕೆ ಹಾಕ್ತಾ ಇದ್ದೀರಾ ನಮ್ಗೆ. ಇಲ್ಲೋಡಿ, ಇವರ ಜೊತೆ ಈಗ ವಾದಕ್ಕೆ ಇಳಿಬೇಡಿ. ಮತ್ತಿವರ ಸಹವಾಸಕ್ಕೂ ಹೋಗಬೇಡಿ. ಹೇಳಿದ್ದೀನಲ್ವ ನಾನು ನಿಮ್ಗೆ. ಮಾಡ್ಲಿ ಬಿಡಿ, ಇವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ಲಿ. ನೋಡ್ಕೋತೀನಿ ನಾನು. ಈಗ ಪೊಲೀಸ್ರ ಹತ್ರನೇ ಹೋಗ್ತಾ ಇದ್ದೀನಿ. ಇವ್ರ ಮೇಲೆ ದೂರ್ ಕೊಡ್ತೀನಿ. ಆಗ ನೋಡಿ ಏನಾಗುತ್ತೆ ಅಂತ. ನಡೀರೋ. ಮಾಮ, ಇದೇನ್ ವಿಚಿತ್ರವಾಗಿ ಆಗ್ತಾ ಇದೆಯಲ್ಲ? ದತ್ತೋ, ಅಯ್ಯೋ ಮಾರಯ್ಯ, ಇದೆಲ್ಲ ಇದ್ದಿದ್ದೇನೆ. ಎಲ್ಲ ಕಡೆಯ ಜನರು ಒಂದೇ ತರ ಇರಲ್ವೋ? ಎಲ್ರು ನಮ್ಮ ಪರವಾಗಿ ಇರಲ್ಲ. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ತರ ಜನರು ಇದ್ದೇ ಇರ್ತಾರಲ್ವಾ? 5 ಬೆರಳುಗಳು ಒಂದೇ ತರ ಇರಲ್ಲ ಅಲ್ವಾ? ಒಂದೊಂದ್ ಕಡೆ ಕಡಿಮೆ ತೊಂದರೆ ಆಗುತ್ತೆ, ಒಂದೊಂದ್ ಕಡೆ ಜಾಸ್ತಿ ತೊಂದರೆ ಆಗುತ್ತೆ, ಒಂದೊಂದ್ ಕಡೆ ಆಗುತ್ತೆ, ಒಂದೊಂದ್ ಕಡೆ ಆಗೋದೇ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ಏನ್ರಿ? ಇನ್ನೂ ಭೈರವ ಬಂದಿಲ್ಲ ಅಲ್ವಾ? ಹಾ, ಇಷ್ಟೊತ್ತು ಸಮಯ ಹಿಡಿಯುತ್ತಾ ಅಲ್ಲಿಂದ ಬರೋಕೆ? ಏನ್ರಿ, ಬರ್ತಾನ್ ಬಿಡಿ. ನಡ್ಕೊಂಡ್ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ನೀವೇನಾದ್ರೂ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಅವನು ಗಾಡಿ ಹತ್ಕೊಂಡ್ ಬಂದಿರ್ತಿದ್ದ ಇಷ್ಟೊತ್ತಿಗೆ. ಅಯ್ಯೋ, ಹಣ ಎಲ್ಲಿಂದ ಕೊಡೋದು? ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ನಮ್ಮ ಮನೆತನದ ಕೆಲ್ಸನ ಮುಂದುವರ್ಸೋಣ ಅಂತ. ನಿನಗೆ ನನ್ನ ಮಾತು ಕೇಳೋಕ್ ಇಷ್ಟ ಇಲ್ಲ ಅಲ್ವಾ? ಮತ್ತೆ ಅವನ್ಗೂ ಕೂಡ. ಏನ್ರಿ, ಈಗ ವಾಪಸ್ ಬರ್ತಾನೆ, ಅವಾಗ ಮಾಡ್ತಾನೆ. ಅದೇ ತಪ್ಪು ನೀವು ಮಾಡ್ತಿರೋದು. ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ 4 ಕಾಸು ಸಂಪಾದನೆ ಮಾಡ್ಬೋದಿತ್ತಲ್ವಾ? ರೀ, ಅವ್ನ್ ಮಾಡ್ತೀನಿ ಅಂತ ಹೇಳಿದಾನೆ ತಾನೆ. ಈಗ ಬಂದು ಸ್ವಲ್ಪ ಏನಾದ್ರೂ ತಿಂದ ಮೇಲೆ ಆ ಕೆಲ್ಸನೂ ಶುರು ಮಾಡ್ತಾನೆ. ರಾತ್ರಿ ಶಾಲೆ ಕೆಲ್ಸನೂ ಮಾಡ್ಕೋಬೇಕಲ್ವಾ ಅವನು? ಏನಾಗೋದಿದೆ ಅಭ್ಯಾಸ ಮಾಡೋದ್ರಿಂದ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅಯ್ಯೋ, ನೀವು ನೋಡ್ತಾ ಇದ್ದೀರಲ್ವಾ ಅವ್ನ್ ಎಷ್ಟ್ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅಂತ. ನಮ್ದು ಯಾವ ಕೆಲ್ಸನೋ ಆ ಕೆಲ್ಸ ಮಾಡ್ಲಿ ಅನ್ನೋದು ನನಗ್ ಸರಿ ಅನ್ಸುತ್ತೆ. ಸುಮ್ನೆ ದೇಹಕ್ಕೆ ಅಷ್ಟು ತೊಂದರೆ ಕೊಡೋಕೆ ಯಾರು ಹೇಳಿದ್ದು? ಏನ್ರಿ, ನಾನು ಅವನ್ಗಾಗೆ ಕಾಯ್ತಿದ್ದೀನಿ. ಬಿಸ್ಲಲ್ಲಿ ಹೊಟ್ಟೆ ಹಸ್ಕೊಂಡು ಬರ್ತಾನೆ ಅವನು. ಅವನ ಅಧ್ಯಾಪಕರು ಅವನ ಮೇಲೆ ದೂರ ಹೇಳ್ತಾ ಇದ್ದಾರೆ. ಒಂದೊಂದ್ ದಿನ ಶಾಲೆಗೆ ಹೋಗಕ್ ತಡನೂ ಆಗತ್ತ ಅವನಿಗೆ. ಅವನ ಹತ್ರ ಪುಸ್ತಕಗಳು ಇಲ್ಲ ಗೊತ್ತಾ? ಅದಕ್ಕೆ ಹೇಳ್ತಿದ್ದೀನಿ ನಾನು, ಶಾಲೆ ಕಲಿಯೋದು ಬೇಡ ಅಂತ. ನನಗೆ ಈ ಕಿರಿಕಿರಿ ಆದ್ರೂ ಇರೋದಿಲ್ಲ.
ಇಷ್ಟೊಂದು ಕಲ್ತು ಯಾರು ದೊಡ್ಡವರಾಗಿದ್ದಾರೆ? ಏನ್ರಿ ಹಾಗೆಲ್ಲ ಆಗತ್ತಾ? ಯಾರಾದ್ರೂ ಶಾಲೆ ಕಲಿದಲೆ ದೊಡ್ಡ ಮನುಷ್ಯರಾಗಕ್ ಆಗತ್ತಾ? ಈಗ ನಾವಂತೂ ವಿದ್ಯಾವಂತರಾಗ್ಲಿಲ್ಲ, ಏನಾದ್ರೂ ಉದ್ಧಾರ ಆಗಿದೀವಾ? ಆ ಹುಡ್ಗ ಅವನ್ ಹಠದಿಂದ ವಿದ್ಯೆ ಕಲಿತಿದ್ದಾನೆ. ಅವನ್ ಕಲಿತಾ ಅಂದ್ರೆ ಎತ್ತರಕ್ ಬೆಳಿತಾನವನು. ಜೀವನ ಪೂರ್ತಿ ಇದೇ ಕೆಲಸ ಮಾಡ್ಬೇಕು ಅಂತ ನನಗೂ ಅನ್ನಿಸ್ತಾ ಇಲ್ಲ ರೀ. ಈಗ ಏನು ಹೇಳೋದಿಲ್ಲ. ನೋಡ್ರಪ್ಪ, ನಾನು ಇಲ್ಲಿ ಕೂತಿದ್ದೀನಲ್ವಾ, ಅದು ನಿಮ್ಮ ಒಳ್ಳೇದಕ್ಕೆ ಅಂತಾನೆ ಕೂತಿದ್ದೀನಿ. ಅವನ ಆ ಒಡೆಯ ಇದಾನಲ್ವಾ ಮೇಲೆ, ಅವನೇ ಹೇಳಿದಾನೆ, ಅದಕ್ಕೆ ಕೂತಿದ್ದೀನಿ. ನೀವು ಜಾಗಕ್ಕೆ ಬರ್ತಾ ಇರಿ, ಸೇವೆ ಮಾಡಿ, ನಿಮ್ಗೆಲ್ಲರಿಗೂ ಒಳ್ಳೇದೇ ಮಾಡೋ ಜವಾಬ್ದಾರಿ ನನ್ನದು. ತಲೆನೇ ಕೆಡಿಸ್ಕೋಬೇಡಿ ನೀವು. ಮತ್ತೆ ನೀನು ನಿನ್ನ ಸಮಸ್ಯೆ ಪರಿಹಾರ ಆಗಿದೆಯಲ್ವೋ? ನಾನು ಹೇಳಿದ್ದೆ ಅಲ್ವಾ, ನಿನ್ನ ದಾರಿಗೆ ತಾನಾಗೇ ಬರುತ್ತೆ ಅಂತ. ನೋಡು. ಅಯ್ಯೋ, ಆ ಹುಡುಗ ಯಾಕೆ ಅಳ್ತಾ ಹೋಗ್ತಾ ಇದ್ದಾನೆ? ಗೋಪಾಲ, ಹಾ ಸ್ವಲ್ಪ ನೋಡ್ಕೊಂಡ್ ಬಾರ, ಕರ್ಕೊಂಡ್ ಬಾರ ಅವನ. ಸರಿ ಮಾಮ. ಮಾಮ, ಆ ದಿನ ಕೂಡ ಕಂಡಿದ್ದ ಇವನು. ನೀವು ಏನೋ ಅವತ್ತು ಹೇಳಿದ್ರಿ ಇವನನ್ನ ನೋಡ್ಕೊಂಡು. ಹೌದಮ್ಮ ಸವಿತಾ, ಬಡತನ ತುಂಬಾ ಕೆಟ್ಟದ್ದು ನೋಡು, ತುಂಬಾ ಹೀನಾಯವಾದದ್ದು. ಮನುಷ್ಯನ ಜೀವನ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಅದು. ಭೈರವ್, ಯಾಕೆ ಅಳ್ತಾ ಇದೆಯಪ್ಪ ನೀನು? ಏನೂ ಇಲ್ಲ. ಏನಪ್ಪ ಗುರುಗಳು ಏನ್ ಹೇಳಿದ್ರು? ಗುರುಗಳು ಹೇಳಿದ್ರು ನಿನ್ ಶಾಲೆ ಬಿಡು ಅಂತ. ಅದಕ್ಕೆ ಅಳ್ತಾ ಇದೀಯ ನೀನು? ನನ್ ಶಾಲೆಗೆ ಹೋಗ್ಬೇಕು. ಅಯ್ಯೋ, ಕಲಿ. ಹಾಗಾದ್ರೆ ಯಾರು ಬೇಡ ಅಂತಿದ್ದಾರೆ? ಶಾಲೆಗೆ ಹೋಗಕ್ ಬರಕ್ಕೆ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು. ಬೇರೆ ಹುಡುಗರೆಲ್ಲ ಗಾಡಿಯಿಂದ ಹೋಗ್ತಾರೆ. ಅಯ್ಯೋ, ಮತ್ತೆ ನೀವ್ಯಾಕೆ ಹೋಗಲ್ಲ ಗಾಡಿಯಿಂದ? ನನ್ ಹತ್ರ ಹಣ ಇಲ್ಲ. ಅಯ್ಯೋ ಭೈರವ, ಎಷ್ಟು ಹಣ ಬೇಕು ನಿನಗೆ? ನಾನ್ ಕೊಡ್ತೀನಿ. ಬೇಡ ಬೇಡ, ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ. ಅಯ್ಯೋ ಮಾರಾಯ, ಈಗ ತಗೋ, ದೊಡ್ಡವನಾದ್ಮೇಲೆ ವಾಪಸ್ ಕೊಡು. ಬೇಡ, ನನಗ್ ಹಣ ಬೇಡ. ನೋಡಪ್ಪ, ಏನ್ ಬೇಕಾದ್ರೂ ಮಾಡು, ಆದ್ರೆ ಶಾಲೆ ಮಾತ್ರ ಬಿಡಬೇಡ. ನಾನ್ ಕಲಿಬೇಕು, ತುಂಬಾ ಎತ್ತರಕ್ಕೆ ಬೆಳಿಬೇಕು. ಕಲಿತೀಯ ಕಲಿತೀಯ ಕಲಿತೀಯ, ಹಾಗೆ ತುಂಬಾ ದೊಡ್ಡವನ್ ಕೂಡ ಆಗ್ತೀಯ. ನೀನೊಂದ್ ಕೆಲ್ಸ ಮಾಡು, ನಾಳೆ ಬಾ ನನ್ನ ಭೇಟಿ ಮಾಡೋಕೆ. ಸರಿ. ಮಾಮ, ನನಗೂ ಕಲಿಯೋ ಆಸೆ ಇತ್ತು, ಆದ್ರೆ ನೀವು ತುಂಬಾ ತಡವಾಗಿ ಸಿಕ್ಕಿದ್ರಿ. ಹೇ ಬಾಪು, ಕಲಿತು ಏನ್ ಪಡೆಯಬೇಕಿತ್ತು? ಅದಕ್ಕಿಂತ ಜಾಸ್ತಿ ದಾನ ನಿನ್ನ ಮಡಿಲಿಗೆ ಬಿದ್ದಿದೆ. ತಲೆ ಕೆಡಿಸ್ಕೋಬೇಡ. ಮಾಮ, ಇಂಥ ಎಷ್ಟೊಂದ್ ಚಿಕ್ಕ ಮಕ್ಳಿರ್ಬೋದು ಶಾಲೆ ಕಲಿಯೋಕೆ ಆಗದೆ ಇರೋ ಅಂತವ್ರು. ಪಾಪ ಆ ಮಕ್ಕಳು ಹಣ ಇಲ್ಲ ಅಂತ ಶಾಲೆಗೆ ಹೋಗದೆ ಇರ್ಬೋದು. ಮಗಳೇ, ಯಾರು ಕಲಿಬೇಕು ಅಂತಿರುತ್ತೋ ಅವ್ರು ಹೇಗಾದ್ರೂ ಮಾಡಿ ಕಲಿತಾರೆ. ಪರಿಸ್ಥಿತಿಯ ಮುಂದೆ ಎರಡು ಕೈ ಕಟ್ಟಿ ಹಠದಿಂದ ಎದ್ದು ನಿಲ್ತಾನಲ್ವಾ, ಅವನೇ ಜೀವನದಲ್ಲಿ ಮುಂದೆ ಹೋಗ್ತಾನೆ ನೋಡು. ಪುಷ್ಪ, ರೀ, ಯಾಕೆ ತಡ? ಎಷ್ಟೊತ್ತಿಂದ ಕಾಯ್ತಾ ಇದೀನಿ ನಾನು. ಅಯ್ಯೋ, ಏನು ಅಂತ ಹೇಳಿ ನಿನ್ಗೆ? ಎಷ್ಟೊಂದು ಓಡಾಟ ಆಯ್ತು ಗೊತ್ತಾ? ಅಂತೂ ಕೆಲ್ಸ ಆಯ್ತು ನೋಡು. ಸರಿ, ನೀವು ಕೂತ್ಕೊಳ್ಳಿ. ಸರಿ. ನೀರ್ ತಗೊಳ್ಳಿ. ತುಂಬಾ ದಣದಿದ್ದೀರಾ ನೀವು. ಹಾಗೇನೂ ಇಲ್ಲ, ಆದ್ರೆ ಜವಾಬ್ದಾರಿ ತುಂಬಾ ದೊಡ್ಡದಾಗಿತ್ತಲ್ವಾ? ಜೋಳ ಹುಡ್ಕೊಂಡು ಎಲ್ಲ ಕಡೆ ಅಲಿಬೇಕಾಗುತ್ತೆ ನೋಡು. ಇವನ್ ಹತ್ರ ತಗೊಳ್ಳೋದು, ಅವನ ಹತ್ರ ತಗೊಳ್ಳೋದು, ಎತ್ತಿನ ಗಾಡಿ ತುಂಬಿಸಿ ಕಳಿಸ್ಕೊಟ್ಟು ಹಾಗೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಅಬ್ಬಬ್ಬಾ, ಹಾಗಾದ್ರೆ ನೀವು ಜೋಳ ಕೊಟ್ಟು ಬಂದ್ರ ಎಲ್ಲರಿಗೂ? ಹೌದು,
ನನ್ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಎಲ್ ನೋಡು. ಇದೇನು? ಅಯ್ಯೋ ಹಣ ಕಣೆ. ರೀ, ಇದೇನ್ ಹೇಳ್ತಿದ್ದೀರಾ ನೀವು? ಹೌದು, ಇಷ್ಟೊಂದು ಹಣ ಸಿಕ್ಕಿದೆ ನೋಡು. ಏನ್ರಿ, ನನಗಂತೂ ಏನ್ ಹೇಳ್ಬೇಕು ಗೊತ್ತಾಗ್ತಾನೆ ಇಲ್ಲ. ಇಷ್ಟ ಹಣ ನಾನ್ ಯಾವತ್ತೂ ನೋಡೇ ಇರ್ಲಿಲ್ಲ. ಇದೆಲ್ಲ ಮಾಮನ್ ಕೃಪೆನೇ ಸರಿ. ಮಾಮ, ಜಾಗ ಕೊಟ್ರಿ. ಮನೆ ಹೇಗ್ ಕಟ್ಟೋದು ಅನ್ನೋ ಚಿಂತೆ ಆಗಿತ್ತು ನಮ್ಗೆ. ಆದ್ರೆ ಕೆಲ್ಸನೂ ನೀವೇ ಕೊಟ್ರಿ. ಮತ್ತೆ ಈಗ ಸಾಕಷ್ಟು ಹಣನೂ ಬಂದಿದೆ ನಮ್ಗೆ. ಮಾಮ, ನಾನಂತೂ ತೀರ್ಮಾನ ಮಾಡಿದ್ದೆ, ಇಲ್ಲಿ ತನಕ ಬೇರೆಯವ್ರ ಮನೇಲಿದ್ದೆ ನಾನು. ಈಗ ನಂದೇ ಸ್ವಂತ ಜಾಗ ಆಗಿದೆ. ಮೊದ್ಲು ಮನೆ ಕಟ್ಕೊಂಡು ಅಲ್ಲಿಗೆ ಉಳ್ಕೊಳ್ಳೋದಕ್ ಹೋಗೋಣ ಅಂತ. ಅದನ್ನ ನೀವ್ ಅರ್ಥ ಮಾಡ್ಕೊಂಡು ನನ್ನ ಆಸೆ ಈಡೇರಿಸಿದ್ದೀರಾ ನೋಡಿ ಮಾಮ. ಇವತ್ತು ಭೈರವ ಬರ್ತಾನೋ ಇಲ್ವೋ? ಏನ್ರಿ, ಇಷ್ಟೊಂದ್ ತಡ ಅವ್ನ್ ಯಾವತ್ತೂ ಮಾಡಿರ್ಲಿಲ್ಲ. ಇಷ್ಟೊತ್ತಿಗಾಗ್ಲೇ ಅವ್ನ್ ಮನೆಗ್ ವಾಪಸ್ ಬರ್ಬೇಕಿತ್ತು. ಹಾಗಾದ್ರೆ ಏನಾಯ್ತು? ಅಯ್ಯೋ, ನನಗೂ ಅದೇ ಗಾಬರಿ ಆಗ್ತಿರೋದು. ಅಯ್ಯೋ, ಯಾಕೆ ಇಷ್ಟೊತ್ತಾಯ್ತಪ್ಪ? ನಾವು ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಈಗ ಬಂದಿದ್ದೀನಲ್ವಾ? ಅಯ್ಯೋ, ದೊಡ್ಡವ್ರು ಹೇಳೋದನ್ನ ಕೇಳ್ಬೇಕು ಅಂತೀನಿ ನಾನು. ಅಲ್ಲ, ಈಗ ನಾನೇನ್ ಮಾಡ್ದೆ? ಏನ್ರಿ, ನಡ್ಕೊಂಡು ಬರ್ಬೇಕು ಹುಡ್ಗ. ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ. ಸುಸ್ತಾಗಿರ್ಬೋದು, ಅದಕ್ಕೆ ಸ್ವಲ್ಪ ಕೂತಿರ್ಬೋದು. ಅವ್ವ, ಗುರುಗಳು ಹೇಳಿದ್ರು ಶಾಲೆ ಬಿಟ್ಬಿಡು, ಶಾಲೆಗೆ ಬರ್ಬೇಡ ಅಂದ್ರು. ಏನು? ಗುರುಗಳು ಹಾಗೆ ಹೇಳಿದ್ರ ನಿಂಗೆ? ನೀನು ಕಲಿಯೋದ್ರಲ್ಲಿ ಚುರುಕಾಗೆ ಇದ್ದೆ ಅಲ್ವಾ? ಹೌದು, ಆದ್ರೆ ನನ್ನ ಹತ್ರ ಪುಸ್ತಕಗಳು ಇಲ್ಲ. ಶಾಲೆಗೆ ಹೋಗೋದಕ್ಕೆ ತಡ ಆಗುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಶಾಲೆನ ಬಿಟ್ಬಿಡು ಅಂತ. ಮತ್ತೆ ಈ ಗುರಿಗಳು ಅದನ್ನೇ ಹೇಳ್ತಿದ್ದಾರೆ ಅಲ್ವಾ? ಏನ್ ಬೇಕಾದ್ರೂ ಆಗ್ಲಿ, ಶಾಲೆ ಬಿಡಲ್ಲ ನಾನು. ಹಾಗೇನಾದ್ರೂ ಮಾಡಿದ್ರೆ ಶಾಲೆ ಎಲ್ಲ ತಪ್ಪು ಹೋಗುತ್ತೆ. ನನ್ನ ಹತ್ರ ಹಣ ಇಲ್ಲ, ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ. ಹಣ ಬೇಡ ನಂಗೆ, ನಾನು ಶಾಲೆಗೆ ಹೋಗ್ತೀನಿ. ಅಯ್ಯೋ, ನೀನ್ ಹೋಗೋದ್ ಯಾವಾಗ, ಬರೋದ್ ಯಾವಾಗ, ಮನೆ ಕೆಲಸ ಮಾಡೋದ್ ಯಾವಾಗ? ಯಾಕೆ ಅವ್ನ್ ಹಿಂದ್ ಬಿದ್ದಿದ್ದೀರಾ? 2 ತುತ್ತು ಊಟನಾರು ಮಾಡಕ್ ಬಿಡಿ. ಅಪ್ಪ, ನಾನೀಗ ಊಟ ಮಾಡಿ ಕೆಲಸನ ಶುರು ಮಾಡ್ತೀನಿ. ಅವ್ವ, ಒಂದು ವಿಷಯ ಹೇಳಬೇಕಿತ್ತು. ದಾರಿಯಲ್ಲಿ ಬರುವಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು. ಬಾಳು ಮಾಮ ಅಂತ ಇದ್ದಾರೆ ಯಾರೊಬ್ರು. ಅಯ್ಯೋ, ಏನ್ ಹೇಳ್ತಿದ್ಯಾ? ಹೌದು, ನಾನು ದಾರಿಯಲ್ಲಿ ಅಳ್ತಾ ಬರ್ತಿದ್ದೆ. ಆಗ ಅವ್ರು ನನ್ನ ಹತ್ರ ಕೇಳಿದ್ರು, ಏನಾಯ್ತು, ಯಾಕೆ ಅಳ್ತಿದೀಯ ಅಂತ. ಆಮೇಲೆ ನಾನು ಅವ್ರಿಗೆ ಹೇಳ್ದೆ, ಗುರುಗಳು ನಂಗೆ ಶಾಲೆ ಬಿಟ್ಬಿಡು ಅಂತ. ಆಗ ಅವ್ರು ಹೇಳಿದ್ರು, ನಿಂಗೆ ಏನಾದ್ರೂ ಹಣ ಬೇಕಿದ್ರೆ ಹೇಳು, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ಹಣ ಬೇಡ ಅಂದೆ. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ನಾವು ಯಾರಿಂದನೂ ಯಾವತ್ತೂ ದುಡ್ಡು ತಗೊಂಡಿಲ್ಲ. ನಾವು ಹೇಗ್ ಹೇಳ್ಕೊಟ್ಟಿದೀವೋ ನೀನು ಹಾಗೆ ಬೆಳೆದಿದ್ಯಾ ನೋಡು. ಅವ್ವ, ನಾಳೆ ಬೆಳಿಗ್ಗೆ ಅವ್ರು ಮತ್ತೆ ಬರೋದಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ನಾವು ಅವ್ರ ಭೇಟಿ ಮಾಡಕ್ ಹೋಗೋಣ. ಹ್ಞೂ, ಸರಿ. ಅದನ್ ಕೊಡು, ನೀನ್ ಇಲ್ಲಿ ಕೂತ್ಕೋ, ನಾನು ನಿನಗೆ ಊಟಕ್ಕೆ ಬಡಿಸ್ತೀನಿ. ರೀ, ಎಷ್ಟೊಂದು ಹಣ ಸಿಕ್ಕಿದೆ ನಮ್ಗೆ. ಇಷ್ಟ ಹಣ ನಮ್ಗೆ ಯಾವತ್ತಾದ್ರೂ ಇತ್ತಾ? ನಿಜ ಹೇಳ, ಜೀವನದಲ್ಲಿ ನಾನು ಮೊದಲನೇ ಸರಿ ಇಷ್ಟೊಂದು ಹಣ ನೋಡಿರೋದು. ವ್ಯವಹಾರ ಆಯ್ತು, ಆದ್ರೆ ಯಾವುದೇ ತೊಂದರೆ ಬರ್ಲಿಲ್ಲ ನೋಡು. ನಾನ್ ಪದೇ ಪದೇ ಯೋಚನೆ ಮಾಡ್ತಾ ಇದ್ದೀನಿ, ಆ ತಾಲೂಕ್ ಶೆಡ್ಜಿ ನನ್ನನ್ನೇ ಯಾಕರ್ದು ಹೇಳಿರ್ಬೋದು ಅಂತ. ನನಗೆ ಯಾಕೆ ಕೆಲಸ ಕೊಟ್ಟಿರ್ಬೋದು? ಇಲ್ಲೇನ್ ಜನರಿಗೆ ಕೊರತೆ ಇದ್ಯಾ? ಆದ್ರೆ ಮಾತುಕತೆ ಮಾಡಿದ ಪ್ರಕಾರ ಎಲ್ಲ ಹಣನೂ ಕೊಟ್ರು ಅವ್ರು ನಮ್ಗೆ. ಇನ್ನ ಇಲ್ಲಿರೋದ್ ಬೇಡ,
ಈಗ ನಮ್ಮ ಮನೆ ಕಟ್ಟೋದಕ್ಕೆ ಶುರು ಮಾಡೋಣ. ನಾನೊಂದ್ ವಿಷಯ ಹೇಳಲಾ? ನಮ್ಗೆ ಈ ದುಡ್ಡಿಗೆ ಯಾರಿಂದ ಸಿಕ್ತು ಹೇಳಿ? ಮಾಮ ಅವ್ರ ಕೃಪೆಯಿಂದ ಸಿಕ್ಕಿದೆ. ಹಾಗಾದ್ರೆ ಮೊದ್ಲು ಮಾಮಂಗ್ ಹೋಗಿ ಹೇಳೋಣ. ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ. ಮತ್ತವ್ರಿಗೆ ಹೇಳೋಣ ಅವ್ರ ಕೃಪಾಶೀರ್ವಾದದಿಂದ ನಮ್ಗೆ ಮತ್ತೊಮ್ಮೆ ಎಲ್ಲ ಒಳ್ಳೇದಾಗಿದೆ ಅಂತ. ಮತ್ತೆ ಮುಂದೆ ಏನ್ ಮಾಡೋದು ಅಂತನೂ ಕೇಳೋಣ. ಅವರೇ ಹೇಳ್ತಾರೆ. ಈ ಹಣದಿಂದ ಮನೆ ಕಟ್ಟೋದು ಅಥವಾ ಬೇರೆ ಏನ್ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಮಾಮ ಕೇಳ್ಬೋದು ನಮ್ಗೆ, ಮನೆ ಕಟ್ಟಕ್ಕೆ ಯಾರು ಹೇಳಿದ್ರು ನಿನಗೆ ಅಂತ. ಈ ಹಣದಿಂದ ಬೇರೆ ಏನಾದ್ರೂ ಮಾಡೋಕ್ಕೂ ಹೇಳ್ಬೋದಲ್ವಾ? ಸರಿ, ಹಾಗಾದ್ರೆ ಹಾಗೆ ಮಾಡೋಣ. ನಾವು ಮಾಮ ಅವ್ರ ಹತ್ರ ಹೋಗಿ ಬರೋಣ. ಹೋಗ್ ಬರೋಣ, ಈಗ್ಲೇ ಹೊರಟ್ಬಿಡೋಣ. ನನಗೂ ಹಾಗೆ ಅನ್ನಿಸ್ತಾ ಇದೆ, ಮಾಮ ಅವ್ರ ಚರಣಕ್ಕೆ ಇದರಲ್ಲಿ ಸ್ವಲ್ಪ ಹಣ ಇಡೋಣ ಅಂತ. ಹೌದು, ಈ ಹಣದ ಮೇಲೆ ಮಾಮಂದೆ ಮೊದಲನೇ ಅಧಿಕಾರ ಇರೋದು. ಹೊರಡೋ ತಯಾರಿ ಮಾಡು. ಸರಿ ಸರಿ. ನಾನು ನನ್ನ ಕೈಯಿಂದ ಏನು ಕೊಡಲ್ಲ ಕಣಪ್ಪ. ನಾನು ನಿಮ್ಮದನ್ನೇ ನಿಮಗೆ ಕೊಡ್ತಾ ಇರ್ತೀನಿ. ನಿಮ್ಮದನ್ನ ನಿಮಗೆ ಯಾಕೆ ಕೊಡ್ತೀನಿ? ಅದು ನೀವು ಗಳಿಸಿರೋದು. ಹೇ ಬಾಪು, ಎಷ್ಟು ಸಾರಿ ಹೇಳಬೇಕು ನಿನಗೆ? ಹೀಗೆ ದಾರಿಲಿ ವಸ್ತುಗಳು ಬಿದ್ದಿದ್ದು ಕಾಣಲ್ವಾ ನಿನಗೆ? ಅದನ್ನು ಸ್ವಲ್ಪ ಎತ್ತಿಡು ನೋಡೋಣ. ಯಾರು ದೊಡ್ಡದಾಗಿ ಹೆಸರಿಟ್ಟಿದಾರೋ ನಿನಗೆ ಆ ದೇವ್ರಿಗೆ ಗೊತ್ತು. ಕಲ್ಲು ಅಂತ ಹೆಸರಿಡ್ಬೇಕಾಗಿತ್ತು ನಿಂಗೆ, ಕಲ್ಲು ಅಂತ. ಓ ವಾ ದಾದಿ, ಇಬ್ರು ಜೊತೆಯಾಗಿ ಬಂದಿದ್ದೀರಾ? ಹಾ, ಆಯ್ತಾ ಎಲ್ಲ ಕೆಲ್ಸಗಳು? ಮಾಮ, ನಾವೇನು ಕೇಳ್ದಲೇ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಾ. ಆಯ್ತೇನಪ್ಪ ಎಲ್ಲಾನು? ಮಾಮ, ನಾನು ತಪ್ಪು ಮಾಡಿದ್ದೆ, ನಿಮ್ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ನೀವು ಜಾಗ ಕೊಟ್ರಿ, ಹಣ ಕೊಟ್ರಿ. ಅಯ್ಯೋ ಮಾರಾಯ, ನಾನು ಯಾರು ಕೊಡೋದಕ್ಕೆ? ಹ, ಗುರುವಿನ ಕೃಪೆ ಆಯಿತು ಅಂದ್ರೆ ಎಲ್ಲ ಆಸೆಗಳು ಈಡೇರುತ್ತೆ ನೋಡು. ಮಾಮ, ನೀವು ಚಮತ್ಕಾರ ಮಾಡಿದ್ರಿಂದ ನಮ್ಮ ಮನೆಗೆ ಹಣ ಬಂದಿದೆ. ಅದಕ್ಕೆ ಇದನ್ನ ನಿಮ್ ಚರಣಕ್ಕೆ ಅರ್ಪಿಸೋಣ ಅಂತ ಬಂದ್ವಿ. ಹೇ ಮಗಳೇ, ಇದೇನು ಮಾಡ್ತಾ ಇದ್ದೀಯ ನೀನು? ಇದನ್ನ ನನಗೆ ಏನಕ್ಕೆ ಅಂತ ಕೊಡ್ತಾ ಇದ್ದೀಯಾ? ಇದು ನಿಮ್ದು, ನನಗ್ ಕೊಡೋದ್ರಿಂದ ಏನ್ ಪ್ರಯೋಜನ? ಹೇ ದಾಜಿ, ಇದನ್ನ ಎತ್ಕೊಂಬದ್ಲು. ಮಾಮ, ಎಷ್ಟು ಹಣ ಬಂದಿತ್ತೋ ಅದರಲ್ಲಿ ಈ ಹಣನ ನಿಮ್ ಚರಣಕ್ಕೆ ಅರ್ಪಿಸೋಣ ಅಂತ ಬಂದಿದ್ದೀವಿ. ಮತ್ತೆ ಇನ್ನೊಂದು ಕೇಳೋಣ ಅಂತ ಬಂದ್ವಿ. ಈಗ ನಾವು ಮನೆ ಕಟ್ಟೋದಕ್ಕೆ ಶುರು ಮಾಡ್ಬೋದಾ ಅಂತ. ದಾಜಿ, ಅಯ್ಯೋ ಮಾರಾಯ, ಇಷ್ಟು ದಿನ ಎಷ್ಟು ಕಷ್ಟದ ದಿನಗಳನ್ನ ಕಳೆದಿದೀಯ. ಯಾರ್ಯಾರ್ದೋ ಮನೆಯಲ್ಲಿ ಗುಡಿಸಲಿನಲ್ಲಿ ದಿನ ಕಳೆದಿದೀಯ ಅಲ್ವಾ? ಹ, ಈಗ ಸ್ವಲ್ಪ ಒಳ್ಳೆ ದಿನ ಬಂದಿದೆ ಅಂದ್ಮೇಲೆ ಆಸೆಗಳನ್ನ ಈಡೇರಿಸ್ಕೊಳ್ಳಿ. ಒಳ್ಳೆ ಮನೆ ಕಟ್ಟೋದಕ್ಕೆ ಶುರು ಮಾಡಿ, ನಂತರ ಜೀವನದಲ್ಲಿ ಆರಾಮಾಗಿರಿ. ಮಾಮ, ಈಗ ನೀವ್ ಹೇಳಿದಿರಲ್ವಾ, ಇನ್ನು ನಾವು ಮನೆ ಕಟ್ಟಕ್ ಶುರು ಮಾಡ್ತೀವಿ. ಹೌದು, ಆಗ್ಲಿ ನಿಮ್ಮ ಮನಸ್ಸಿನ ಆಸೆ ಪಟ್ಟ. ಹಾ, ಆದ್ರೆ ಒಂದು ವಿಷಯ ಗಮನದಲ್ಲಿಟ್ಕೋ, ಆಯ್ತಾ? ನಡೆದು ಬಂದ ಹಾದಿಯನ್ನು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ನಾವ್ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅನ್ನೋದು ಯಾವತ್ತೂ ನಿಮ್ಮ ತಲೆಯಲ್ಲಿ ಇರ್ಲಿ. ಎಲ್ಲವೂ ಈಶ್ವರನ ಕೃಪೆ ಅನ್ನೋದು ನಿಮ್ಮ ನೆನಪಲ್ಲಿದ್ರೆ ಸಾಕು. ಅದೇನು ಅಂದ್ರೆ, ಇದನ್ನ ನಾನು ಮಾಡಿದ್ದೀನಿ, ಅದನ್ನ ನಾನು ಮಾಡಿದ್ದೀನಿ ಅಂತ ತನ್ನತನ ಯಾವಾಗ ಮಧ್ಯೆ ಬರುತ್ತಲ್ವಾ, ಆಗದು ದೇವ್ರಿಗೆ ಇಷ್ಟ ಆಗಲ್ಲ. ಏನೆಲ್ಲ ಗಳಿಸಿದೀವೋ, ಏನೆಲ್ಲ ಸಿಕ್ಕಿದೆಯೋ ಅದೆಲ್ಲನೂ ಅವನ ಕೃಪೆ ಅಂತ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಹಾ ಮಾಮ, ಈ ದಿನಗಳನ್ನ ನಾವ್ ಯಾವತ್ತೂ ಮರೆಯೋದಿಲ್ಲ ಮಾಮ. ಆಯ್ತಲ್ವಾ ಈಗ ಎಲ್ಲಾನು ನೀವ್ ಅಂದ್ಕೊಂಡ ಹಾಗೆ?
ಆಶೀರ್ವಾದ ಇದೆ. ಮಾಮ, ಹೊಸ ಮನೆ ಕಟ್ಟಾದ್ಮೇಲೆ ನೀವ್ ಅಲ್ಲಿಗೆ ಬರ್ಬೇಕು ಆಯ್ತಾ? ಅಯ್ಯೋ ಮಾರಾಯ ದಾಜಿ, ಆಗಿನ ವಿಚಾರ ಈಗ್ಲೇ ಹೇಗೆ ಹೇಳಿ ನಿನಗೆ? ಆ ಸಮಯದಲ್ಲಿ ಈ ಮಾವ ಎಲ್ಲಿರ್ತಾನೆ ಅಂತ ಹೇಳೋಕ್ಕಾಗತ್ತಾ? ಆಗಿನ ವಿಚಾರ ಆಗ್ಲೇ ನೋಡೋಣ. ಅಯ್ಯೋ ದಾಜಿ, ಇಲ್ಲೋಡು, ಈಗ ಬೇಸಿಗೆ ಕಾಲ ನಡೀತಾ ಇದೆ, ಸದ್ಯದಲ್ಲೇ ಮಳೆಗಾಲ ಬರುತ್ತೆ. ಆಗ ನಾನು ನನ್ನ ಕುರಿಗಳನ್ನ ಎಲ್ಲಾದ್ರೂ ಕೊಟ್ಟಿಗೆಗೆ ತಗೊಂಡು ಹೋಗ್ಬೇಕಾಗುತ್ತೆ ಅಲ್ವಾ? ಮಾಮ, ನಿಮ್ ಜಾಗ ಎಲ್ ಬೇಕಾದ್ರೂ ಇರ್ಲಿ ಮಾಮ, ನಾವ್ ನಿಮ್ಮನ್ ಹುಡ್ಕೊಂಡ್ ಬಂದೇ ಬರ್ತೀವಿ, ಹಾಗೆ ನಿಮ್ಮನ್ ಕರ್ಕೊಂಡು ಹೋಗ್ತೀವಿ. ಸರಿ ಕಣಪ್ಪ, ನಿನ್ನ ಇಚ್ಛೆಯ ಪ್ರಕಾರನೇ ಆಗ್ಲಿ. ಆದ್ರೆ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಕಷ್ಟ ಪಡೋದ್ರಲ್ಲಿ ಮಾತ್ರ ಕಡಿಮೆ ಮಾಡಬೇಡಿ. ನಿಯತ್ತಿನಿಂದ ಒಳ್ಳೆಯ ರೀತಿಯಿಂದ ಬದುಕಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ. ಸಾಹೇಬ್ರೆ, ಗಂಡ ಹೆಂಡತಿ ಠಾಣೆಗೆ ಬಂದಿದ್ದಾರೆ. ಅವ್ರು ನಿಮ್ನ ಭೇಟಿ ಆಗ್ಬೇಕಂತೆ. ಅದೇನಿದ್ಯೋ ಅವ್ರ ಕಡೆಯಿಂದ ಬರ್ಸ್ಕೊಂಡ್ ಬಿಡು, ಉಳ್ದಿದ್ದನ್ನ ಆಮೇಲೆ ಮಾತಾಡ್ಬೋದು. ಸಾಹೇಬ್ರೆ, ನಾನು ಕೂಡ ಅದನ್ನೇ ಹೇಳ್ದೆ ಅವ್ರಿಗೆ, ಆದ್ರೆ ಅವ್ರು ಅದನ್ನ ಕೇಳೋದಿಕ್ ತಯಾರಿಲ್ಲ. ನಾವು ಸಾಹೇಬ್ರನ್ನ ಭೇಟಿ ಮಾಡ್ಲೇಬೇಕು ಅಂತಿದ್ದಾರೆ. ಸರಿ, ಅವ್ರನ್ನ ಒಳಗಡೆ ಕರಿ. ಸರಿ ಸಾಹೇಬ್ರೆ. ನಡೀರಿ, ಸಾಹೇಬ್ರು ಕರಿತೀಯಾರ ನಿಮ್ನ. ಸಾಹೇಬ್ರೆ, ಸಾಹೇಬ್ರೆ. ಸಾಹೇಬ್ರೆ, ಸಾಹೇಬ್ರೆ, ಅಯ್ಯೋ ಅಯ್ಯೋ ಸಾಹೇಬ್ರೆ, ಸಾಹೇಬ್ರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮಗ್ ನ್ಯಾಯ ಕೊಡ್ಸಿ ಸಾಹೇಬ್ರೆ, ನಮಗ್ ಸಹಾಯ ಮಾಡಿ ಸಾಹೇಬ್ರೆ. ಇಲ್ಲಿ ನೋಡಿ, ನೀವು ಮೊದಲು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಅದ್ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಹೊಟ್ಟೆ ಉರಿತಾ ಇದೆ ನಮ್ಗೆ. ಅಷ್ಟೊಂದ್ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ, ಆದ್ರೆ ಈಗ ತುಂಬಾ ದೊಡ್ಡ ಅನಾಹುತ ಆಗೋಗಿದೆ. ಈಗ ಹೇಗ್ ಅನಿಸ್ತಾ ಇದೆ ಅಂದ್ರೆ ನಮಗ್ ಯಾರು ಆಸರೆ ಇಲ್ವೇನೋ ಅಂತ. ಹೀಗಾದ್ರೆ ನಾವ್ ಜೀವನ ಹೇಗ್ ಮಾಡೋದು ಸಾಹೇಬ್ರೆ? ಸಾಹೇಬ್ರೆ, ಏನಾದ್ರೂ ಮಾಡಿ, ಆದ್ರೆ ನಮ್ ನಷ್ಟಕ್ಕೆ ಪರಿಹಾರ ಸಿಗೋ ಹಾಗೆ ಏನಾದ್ರೂ ಮಾಡಿ ಸಾಹೇಬ್ರೆ, ಏನಾದ್ರೂ ಮಾಡಿ. ಸಾಹೇಬ್ರು ಏನ್ ಹೇಳ್ತೀಯಾರ ಕೇಳಿಸ್ಕೊಳ್ಳಿ, ಅಥವಾ ನೀವೇ ಮಾತಾಡ್ತಿರ್ತೀರಾ? ಹಾಗಲ್ಲ ಸ್ವಾಮಿ, ಆದ್ರೆ ಕಣ್ಮುಂದೆ ಅದೇ ಚಿತ್ರ ಪದೇ ಪದೇ ಬರ್ತಾ ಇದೆ. ಇಲ್ಲಿ ನೋಡಿ, ನಿಮ್ ನಿಜವಾದ ದೂರು ಏನು ಅಂತ ನಂಗೆ ಸ್ಪಷ್ಟವಾಗಿ ಹೇಳಿ. ಸಾಹೇಬ್ರೆ, ನಮಗ್ ದೊಡ್ಡ ನಷ್ಟ ಆಗಿದೆ. ಏನ್ ನಷ್ಟ? ಸಾಹೇಬ್ರೆ, ಆ ಕುರಿಗಳು ನಮ್ ಬೆಳೆಗಳನ್ನ ತಿಂದು ಹಾಕಿವೆ. ಎಷ್ಟ್ ತಿಂದಿದೆ? ತುಂಬಾ ತಿಂದಿದಾವೆ ಸಾಹೇಬ್ರೆ. ಒಂದ್ ಹೊರೆ ಅಂತೂ ಇರುತ್ತೆ ನೋಡಿ. ಎಷ್ಟು ಹೊಲ ಇದೆ ನಿಮಗೆ? 2 ಎಕರೆ ಇದೆ ಸಾಹೇಬ್ರೆ, 2 ಎಕರೆ ಇದೆ. ನಿಮ್ ಹೊಲದಲ್ಲಿ ನೀವು ಯಾವ್ಯಾವ ಬೆಳೆ ಬೆಳಿತೀರಾ? ಜೋಳದ ಬೆಳೆ ಇದೆ. ಅಯ್ಯೋ, ನಿಮ್ ದೂರ ಅಸಲಿಗೆ ಯಾರು ವಿರುದ್ಧ ಇದೆ ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ಬಾಳು ಮಾಮನ್ ವಿರುದ್ಧವಾಗಿದೆ. ಯಾರು? ಬಾಳು ಮಾಮ? ಹೌದು ಸಾಹೇಬ್ರೆ, ಅವರು ತಮ್ಮ ಕುರಿಗಳನ್ನ ನಮ್ಮ ಹೊಲದಲ್ಲಿ ಮೇಯಿಸಿದ್ದಾರೆ. ಎಲ್ಲಾನು ತಿನ್ಬಿಟ್ಟಿದಾವೆ ಆ ಕುರಿಗಳು. ಅಯ್ಯೋ, ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಕಲ್ಪನೆ ಇದೆಯಾ? ಬಾಳು ಮಾಮ ದೇವ್ರು, ಅವ್ರ ದೇವ್ರು. ಇನ್ನೊಂದ್ಸಾರಿ ಸರಿಯಾಗಿ ಯೋಚನೆ ಮಾಡಿ. ಅಯ್ಯೋ ಇಲ್ಲ, ನಾವು ನಿಜಾನೇ ಹೇಳ್ತಾ ಇದ್ದೀವಿ. ಮೋರೆ, ಹಾ ಸಾಹೇಬ್ರೆ. ಇವ್ರದ್ದು ಅದೇನು ಅಂತ ಬರ್ಸ್ಕೊ. ಇನ್ನೂ ಏನಾದ್ರೂ ದೂರ ಇದೆಯಾ ನಿಮ್ದು? ಸಾಹೇಬ್ರೆ, ಆ ಬಾಳು ಮಾಮ ನಮ್ಮ ಮನೆಗೆ ಬೆಂಕಿ ಹಾಕಿದ್ದಾರೆ. ಏನ? ಹೌದು. ಬಾಳೆ ಮಾಮ ಖುದ್ದಾಗ್ ಬಂದಿದ್ರ ಮನೆಗೆ ಬೆಂಕಿ ಹಚ್ಚೋದಿಕ್ಕೆ? ಇಲ್ಲ ಸಾಹೇಬ್ರೆ. ಹಾಗಾದ್ರೆ ಏನ್ ಸಾಕ್ಷಿ ಇದೆ? ಸಾಕ್ಷಿ ಏನಕ್ಕೆ ಸಾಹೇಬ್ರೆ? ಅಯ್ಯೋ, ಅವ್ರ ತಂತ್ರ ಮಾಡ್ತಾರೆ. ಈಗ್ಲೂ ಅವ್ರ ತಂತ್ರನೇ ಮಾಡಿದ್ದಾರೆ ನೋಡಿ, ಅವ್ರ ಜಾಗದಲ್ಲಿ ಕೂತ್ಕೊಂಡು. ಇಲ್ಲಿ ನೋಡಿ, ಇಂತಹ ವಿಚಾರಗಳನ್ನ ಸಾಕ್ಷಿ ಅಂತ ಪರಿಗಣಿಸಕ್ ಆಗೋದಿಲ್ಲ. ನೀವೊಂದು ಕೆಲಸ ಮಾಡಿ, ನೀವೀಗ ಏನೆಲ್ಲ ಹೇಳಿದಿರೋ ಅದನ್ನ ಮೋರೆ ಹತ್ರ ಹೋಗಿ ಹೇಳಿ, ಅವ್ರು ಅದನ್ನ ಬರ್ಕೋತಾರೆ. ಅಷ್ಟೇ ಅಲ್ಲ ಸಾಹೇಬ್ರೆ, ನಮಗ್ ನಮ್ಮ ಎಲ್ಲ ನಷ್ಟಗಳಿಗೆ ಪರಿಹಾರ ಕೂಡ ಸಿಗ್ಬೇಕು. ಇಲ್ಲಿ ನೋಡಿ, ನಿಮ್ಮ ಹೊಲಕ್ಕೆ ಬಂದು ಬೆಳೆ ಸಮೀಕ್ಷೆ ಮಾಡ್ತೀವಿ. ಅದೇನ್ ನಷ್ಟ ಆಗಿದೆಯೋ ಅದ್ರ ಪಂಚನಾಮೆ ಆಗುತ್ತೆ, ವಿಚಾರಣೆ ಆಗುತ್ತೆ. ಬಾಳಮಮ್ಮ ಅವರನ್ನ ಕೂಡ ವಿಚಾರಣೆ ಮಾಡ್ತೀವಿ. ಆಗ ನಿಮ್ಮನ್ನು ಕೂಡ ಇಲ್ಲಿ ಕರೆಸಲಾಗುತ್ತೆ. ಆಗ ಅದೇನಾಗಿದೆಯೋ ಅದು ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ರೆ ಸಾಹೇಬ್ರೆ, ಅವರು ಏನಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ? ಇಲ್ಲಿ ನೋಡು, ಹಾಗೆಲ್ಲ ಏನು ಆಗಲ್ಲ. ಎಲ್ಲಾ ವಿಷಯಗಳ ವಿಚಾರಣೆ ಆದ ನಂತರ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ರೆ ಒಂದ್ ವಿಷಯ ಗಮನದಲ್ಲಿಟ್ಕೊಳ್ಳಿ,
ನೀವೇನ್ ಆರೋಪ ಮಾಡಿದಿರೋ ಒಂದ್ ವೇಳೆ ಅದೇನಾದ್ರೂ ಸುಳ್ಳಾಯ್ತು ಅಂದ್ರೆ ಮುಂದೆ ಆಗೋ ಪರಿಣಾಮಗಳನ್ನ ಎದುರಿಸೋಕ್ ತಯಾರಿ. ಮೊರೆ ಬರ್ಸ್ಕೋ ಇವರಿಂದ. ನಡೀರಿ. ಇದನ್ ತಗೊಳ್ಳಿ. ಮಾಮ ಹೇಳಿದ ಪ್ರಕಾರ ಎಲ್ಲನೂ ಮಾಡೋಣ. ನಾಳೆನೆ ಮುಹೂರ್ತ ಮಾಡೋಣ. ಮಾಮ ಅವ್ರು ಕೊಟ್ಟಿರೋ ಭಂಡಾರನ ನಮ್ ಜಾಗಕ್ಕೆ ಹಾಕೋಣ. ತೆಂಗಿನಕಾಯಿ ಒಡೆದು ಮನೆ ಕಟ್ಟೋ ಕೆಲಸ ಶುರು ಮಾಡೋಣ. ನನ್ ಕೈಯಿಂದ ಆದಷ್ಟು ಕೆಲಸ ನಾನ್ ಮಾಡ್ಕೊಡ್ತೀನಿ ನಿಮ್ಗೆ. ಇನ್ ಉಳಿದಿರೋ ಕೆಲ್ಸನ ನೀವು ಬೇರೆಯವ್ರ ಜೊತೆ ಸ್ವಲ್ಪನೂ ಮಾಡಿಸ್ಕೊಳ್ಳಿ. ನೀನೇನು ತಲೆ ಕೆಡಿಸ್ಕೋಬೇಡ. ನೀನ್ ನನ್ಗೆ ಹೇಳು ಮನೆ ಹೇಗ್ ಬೇಕು ಅಂತ. ಹಾಗೇನು ಇಲ್ಲ ರೀ, ಆದ್ರೆ ನನಗೆ ನನ್ನ ಅಡಿಗೆ ಮನೆನ ದೊಡ್ಡದಾಗಿ ಕಟ್ಟಿಸ್ಕೊಡಿ. ಮತ್ತೆ ನಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆ ಕೂಡ ಇರಬೇಕು. ಮತ್ತು ಆ ದೇವ್ರ ಮನೆಯಲ್ಲಿ ಮಾಮನ್ನ ದೊಡ್ಡ ಭಾವಚಿತ್ರ ಹಾಕ್ಬೇಕು. ಆಗ ನಾನು ಸಂತೋಷ ಆಗೋ ಹಾಗೆ ಪೂಜೆ ಮಾಡ್ಬೇಕು. ಮತ್ತೆ ಮಾಮನ ಹೆಸರಲ್ಲಿ ಪಾರಾಯಣನೂ ಮಾಡ್ಬೇಕು. ನಿನಗೆ ನಾನು ಇಷ್ಟು ದಿನ ತುಂಬಾ ಕಷ್ಟ ದಿನಗಳು ನೋಡೋ ಹಾಗೆ ಮಾಡ್ದೆ. ಏನ್ ಸಿಕ್ತೋ ಅದ್ರಲ್ಲೇ ಖಾರದ ಪುಡಿ ರೊಟ್ಟಿ ತಿಂದು ನೀನು ನನ್ ಜೊತೆ ನಿಂತಿದ್ಯಾ. ಆದ್ರೆ ಈಗ ನೀನೇ ನೋಡು ನಾನೇನ್ ಮಾಡ್ತೀನಿ ಅಂತ. ನೀನ್ ಹಾಗೆ ಸುಮ್ನೆ ನೋಡ್ತಾ ಇರ್ಬೇಕಷ್ಟೇ. ನಿನ್ನ ಆಸೆಗಳನ್ನೆಲ್ಲ ನಾನು ಈಡೇರಿಸ್ತೀನಿ. ಏನ್ರಿ ಮಾಮ ಹೇಳಿದಾರಲ್ವಾ, ಹಿಂದಿನ ದಿನ ಮರಿಬೇಡಿ ಅಂತ. ಕೇವಲ ಅದೊಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಎಲ್ ನೋಡು, ಅದೇನೇ ಆದ್ರೂ ಕೂಡ ಮಾಮ ಅವ್ರ ಮಾತನ್ನ ಯಾವತ್ತೂ ಮರೆಯೋದಿಲ್ಲ. ಇಷ್ಟು ದಿನ ನಾನು ನನ್ನ ಮನ್ಸಿಗೆ ಬಂದ ಹಾಗೆ ನಡ್ಕೊಂಡಿದ್ದೀನಿ. ಆದ್ರೆ ಇನ್ ಮುಂದೆ ನಾನು ನಿನ್ನನ್ನು ಕೇಳ್ದೆ ಏನೂ ಮಾಡೋದಿಲ್ಲ ನೋಡು. ಹಾಗೆಲ್ಲ ಏನು ಇಲ್ಲ. ನೀವು ಯಾವ ತಪ್ಪು ಕೆಲಸನೂ ಮಾಡ್ತಿಲ್ಲ. ನೀವು ತಪ್ಪು ಕೆಲಸ ಮಾಡ್ತಿದ್ದೀರಾ ಅನ್ಸಿದ್ರೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಅದನ್ನ. ನೀನ್ ಸರಿಯಾಗಿ ಹೇಳ್ದೆ. ಆದ್ರೆ ನಾನೇನಂತೀನಿ ಅಂದ್ರೆ ನಾವು ನಮ್ಮೂರಿನ ಜನರಿಗೇನೆ ಕೆಲಸ ಕೊಡೋಣ. ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ, ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅನ್ನೋದು. ಅದರಿಂದ ಅವ್ರಿಗೂ ಒಂದು ಕೆಲಸ ಸಿಕ್ಕ ಹಾಗಾಗುತ್ತೆ. ಮತ್ತೆ ಜಾಸ್ತಿ ಹಣ ಕೂಡ ತಗೊಳಲ್ಲ ಅವರು. ಸರಿ, ಹಾಗೆ ಆಗ್ಲಿ. ರೀ, ನಿಮ್ಗೇನ್ ಅನ್ಸುತ್ತೆ? ಪೊಲೀಸರು ಮಾಮನ್ ಜೈಲಿಗೆ ಹಾಕ್ತಾರಾ? ಹಾಕ್ತಾರೆ ಅನ್ಸುತ್ತೆ. ಆದ್ರೆ ಏನಾಗುತ್ತೋ ಗೊತ್ತಿಲ್ಲ. ಮಾಡೋಕ್ ಹುಟ್ಟಿದೊಂದಾದ್ರೆ ಆದ್ರೆ ಆಗಿದ್ದು ಮತ್ತೊಂದು ಅನ್ಸೋ ಹಾಗಾಗಿದೆ. ಏನ್ ಜಗತ್ತೋ ಇದು. ನಿಜ ಹೇಳ, ಜನರು ತುಂಬಾ ಬದಲಾಗಿದ್ದಾರೆ ನೋಡು. ಸರಿಯಾದ ಮಾರ್ಗದಲ್ಲಿ ಯಾರೂ ಇಲ್ಲ. ರೀ, ಅವ್ರ ಕೆಲ್ಸಾನೇ ಅದು. ಇದ್ರಿಂದ ನಿಮ್ ನಿರ್ಧಾರ ಬದಲಾಗುತ್ತಾ? ಇಲ್ಲ, ಆದ್ರೆ ಒಂದ್ಸರಿ ತಲೆಯಲ್ಲಿ ಯೋಚನೆ ಬರುತ್ತೆ ಅಲ್ವಾ, ಇದೆಲ್ಲ ಯಾಕೆ ಹೇಗಾಯ್ತು ಅಂತ. ಇತ್ತೀಚೆಗೆ ನೀವು ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತೀರಾ. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ಇಂಥ ಕೆಲ್ಸಗಳಲ್ಲಿ ಕೈ ಹಾಕ್ಬಾರ್ದು. ಒಂದ್ ವೇಳೆ ಹಾಕಿದ್ರೆ ನಾವ್ ಆ ಕೆಲ್ಸ ಆಗೋವರೆಗೂ ನಾವ್ ಹಿಂದೆನೆ ಸರಿಬಾರ್ದು. ಅಯ್ಯೋ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಆದ್ರೆ ಸುತ್ತಮುತ್ತಲಿನ 4 ವಿಚಾರಗಳ ಬಗ್ಗೆ ಯೋಚನೆ ಮಾಡು. ನನ್ಗಂತೂ ಅನ್ನಿಸ್ತಾ ಇತ್ತು ನಮ್ಮನ್ನೇ ಬಂಧಿಸ್ತಾರೋ ಏನೋ ಅಂತ. ಆದ್ರೆ ಏನ್ರಿ, ನಮ್ಮನ್ನ ಯಾಕಷ್ಟೊಂದು ವಿಚಾರಣೆ ಮಾಡಿರ್ಬೋದು? ಮತ್ತೆ ಅದೇನಂದ್ರೆ ಹಾಗ್ ಯಾಕೆ ಮಾಡಿರ್ಬೋದು ಅವರು? ಯಾರಿಗ್ ಗೊತ್ತು. ನಾವ್ ಹೇಳ್ತಾ ಇದೀವಿ ನಮಗ್ ನಷ್ಟ ಆಗಿದೆ ಅಂತ, ಆದ್ರೆ ಅವ್ರು ನೋಡಿದ್ರೆ ನಮ್ಮನ್ನೇ ವಿಚಾರಣೆ ಮಾಡ್ತಿದ್ರಲ್ಲ. ರೀ, ಆದ್ರೆ ಅವ್ರು ಹೇಳಿದ್ರಲ್ವಾ ಮಾಮ ಅವ್ರ ವಿಚಾರಣೆ ಕೂಡ ಆಗುತ್ತೆ ಅಂತ, ಮತ್ತೆ ನಮ್ಮನ್ನು ಕೂಡ ತಿರ್ಗಾ ಕರೀತಾರೆ ಅಂತ. ಆ ಮಾಮೂನ ಪೊಲೀಸ್ ಠಾಣೆಗೆ ಒಂದ್ಸರಿ ಆಗ್ ಬುದ್ಧಿ ಬರುತ್ತೆ. ಈ ಜಂಜಾಟ ಎಲ್ಲ ಬೇಡ, ಅದಕ್ಕಿಂತ ಹಣ ಕೊಡೋದೇ ಒಳ್ಳೇದು ಅನ್ಸುತ್ತೆ. ಆದ್ರೆ ನಾವ್ ಆ ಸಾಹೇಬ್ರಿಗೆ ಹೇಳಿದೀನಿ, ಏನ್ ಬೇಕಾದ್ರೂ ಮಾಡಿ 4 ಕಾಸು ನಮಗ್ ಸಿಗ್ಬೇಕು ಅಂತ ಹೇಳ್ದೆ ಅಷ್ಟೇ. ಅವ್ರು ನಮ್ಮ ಮಾತನ್ನ ಎಲ್ಲಿ ಕೇಳ್ತಾರೆ? ಅವ್ರು ಹೇಳಿದ್ರಲ್ಲ ಅದಕ್ಕೆಲ್ಲ ನೀವು ಕಚೇರಿಗೆ ಹೋಗ್ಬೇಕಾಗುತ್ತೆ ಅಂತ. ಇವಾಗ ಇದನ್ನೇ ಮಾಡ್ತಾ ಕೂತ್ಕೋಬೇಕಾ ನಾವು? ಹಾ, ಹೌದು. ಆದ್ರೆ ಮಾಮ ಪೊಲೀಸರಿಗೆ ಹೆದರಿ ನಮ್ಗೆ 4 ಕಾಸು ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ನೀವೇನೇ ಅನ್ನಿ, ಈ ಸಾರಿ ನಮ್ಗೆ ತುಂಬಾನೇ ತೊಂದರೆ ಆಯ್ತು. ನಿನ್ಗೇನಾದ್ರೂ ಅನ್ಸುತ್ತಾ ಆ ಮಾಮೂನ್ಗೆ ತುಂಬಾ ತಿಳಿದಿರಬಹುದು ಅಂತ, ಅಥವಾ ಅವ್ರಿಗೆ ಸಾಕಷ್ಟು ಬರಬಹುದು ಅಂತ? ಅದೇನೋ ಗೊತ್ತಿಲ್ಲ, ನಮ್ ಕೆಲಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ.
ನಮ್ ಕೆಲ್ಸಗಳೆಲ್ಲ ಸರಿಯಾಗಿ ನಡೀತಾನೆ ಇಲ್ಲ. ಅಕ್ಕ, ಬಾಳು ಮಾಮ ಜಾಗ ಇದೇನಾ? ಹೌದು, ಏನಾಯ್ತು? ಏನಿಲ್ಲ, ಭೈರವ ಅಂತ ಬಂದಿದ್ನಲ್ಲ, ಅವನ್ ಹೇಳ್ತಿದ್ದ ಇಲ್ಲಿ ಬಾಳು ಮಾಮ ಅಂತ ಒಬ್ರು ಬಂದಿದ್ದಾರೆ ಅಂತ. ಹೌದು, ಇವರೇ ನೋಡಿ ಬಾಳು ಮಾಮ. ಓ ಹೌದಾ? ಭೈರವ ನನಗೆ ಹೇಳ್ತಿದ್ದ, ಬಾಳು ಮಾಮ ಹೇಳಿದರೆ ನೀನ್ ಚೆನ್ನಾಗಿ ಓದ್ಬೇಕು ಅಂತ. ಅದನ್ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಹೀಗ್ ಯಾರು ಅವನಿಗೆ ಹೇಳಿರ್ಲಿಲ್ಲ ಮೊದ್ಲು. ಅದಕ್ಕೆ ನನಗೆ ಅನ್ನಿಸ್ತಾ ಇತ್ತು ಒಂದ್ಸತಿ ನಿಮ್ಮನ್ ಭೇಟಿ ಮಾಡ್ಬೇಕು ಅಂತ. ಅದಕ್ಕೆ ಅಂತಾನೆ ನಾನು ಇಲ್ಲಿ ಬಂದೆ. ಭೈರವನ ತಾಯಿ ಅಲ್ವಾ ನೀನು? ಹೌದು. ನನಗ್ ಮೊದ್ಲೇ ಗೊತ್ತಿತ್ತು ನೀನ್ ಇಲ್ಲಿಗೆ ಬರ್ತೀಯ ಅಂತ. ಮಾಮ, ಭೈರವ್ ನನಗೆಲ್ಲ ಹೇಳಿದಾನೆ, ನಿಮ್ಗೆ ಎಲ್ಲನೂ ತಿಳಿಯತ್ತೆ ಅಂತ. ಅದ್ರ ಬಗ್ಗೆನೂ ನಾನು ಕೇಳ್ಪಟ್ಟಿದ್ದೀನಿ. ನಿನ್ ಹುಡುಗ ತುಂಬಾ ಒಳ್ಳೆಯವನು. ಹಾಗಾಗಿ ನಾಳೆ ಬೆಳಿಗ್ಗೆ ಜಾಗಕ್ಕೆ ಬರೋದಕ್ಕೆ ಹೇಳಿದೀನಿ ಅವನಿಗೆ. ಅಕ್ಕ, ಬಾಳು ಮಾಮ ಅವರು ಅಂದ್ರೆ ನಮ್ಗೆ ದೇವ್ರು. ನಿಮ್ ಊರು, ಹೆಸರು, ವಿಳಾಸ ಏನು ಅಂತ ಎಲ್ಲಾನು ಹೇಳ್ತಾರೆ ನೋಡಿ. ನಿಮ್ ಮನ್ಸಲ್ಲಿ ಏನಿದೆ, ನಿಮ್ ಆಸೆ ಏನಿದೆ ಎಲ್ಲಾನು ಹೇಳ್ತಾರೆ. ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಯ್ಯೋ, ನಾವು ಕೂಡ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ವಿ. ಕೈಯಲ್ಲಿ ಕೆಲಸ ಇರ್ಲಿಲ್ಲ, ಹೊಟ್ಟೆಗೆ ತಿನ್ನೋಕಿರ್ಲಿಲ್ಲ. ಅದ್ರ ನಂತರ ನೋಡಿ ನಾವಿಲ್ಲಿ ಜಾಗಕ್ಕೆ ಬಂದ್ವಿ. ಮತ್ತೆ ಈಗ ಮಾಮ ಅವ್ರ ಕೃಪೆಯಿಂದ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ ನೋಡಿ ನೀವೇ. ನಾನಂತೂ ಯೋಚನೆ ಕೂಡ ಮಾಡಿರ್ಲಿಲ್ಲ ನಮ್ ಜೀವನದಲ್ಲಿ ಹೀಗಾಗುತ್ತೆ ಅಂತ. ಮಾಮ, ನನ್ನ ಹುಡುಗನ್ನು ಸ್ವಲ್ಪ ನೋಡಿ. ಅಯ್ಯೋ, ಅವನ್ ಈಗೂ ನನ್ ಹಿಂದ್ ಬಿದ್ದಿದ್ದ, ನಿಮ್ ಜಾಗಕ್ಕೆ ಬರ್ತೀನಿ ಅಂತ. ಮಗಳೇ, ತಲೆ ಕೆಡಿಸ್ಕೋಬೇಡ. ನಾಳೆ ಬೆಳಿಗ್ಗೆ ಬಿಡುವು ಮಾಡಿಕೊಂಡು ಅವನನ್ನ ಕರ್ಕೊಂಡ್ ಬಾ ನನ್ನ ಜಾಗಕ್ಕೆ. ಅದೇನಂದ್ರೆ, ಈಗ ನನ್ನ ಜಾಗಕ್ಕೆ ಬಂದಿದ್ದೀನ ಅಂದಮೇಲೆ ನಿನ್ನ ಕಳವಳ, ಚಿಂತೆ ಅದೇನೇ ಇದ್ರೂ ಕೂಡ ಅದೆಲ್ಲವನ್ನ ಜಾಗದಲ್ಲೇ ಬಿಟ್ಟು ಹೋಗ್ಬೇಕು ನೋಡು. ಯಾಕಂದ್ರೆ ಎಲ್ಲಾ ದಿನಗಳು ಒಂದೇ ತರ ಇರೋದಿಲ್ಲ ನೋಡಪ್ಪ. ಅದ್ ಹೇಗಂದ್ರೆ, ಈಗ ಸುಡು ಬಿಸಿಲಿನ ಜಳ ಇದೆಯಲ್ವಾ, ಹಾಗೇನೆ ಮುಂದೆ ಕೆಲವು ದಿನಗಳಲ್ಲಿ ಮಳೆಗಾಲ ಕೂಡ ಬರುತ್ತೆ ನೋಡು. ಆಗ ನೋಡು ಹೇಗೆಲ್ಲ ಬದಲಾಗುತ್ತೆ ಅಂತ. ಆದ್ರಿಂದ ಅದಕ್ಕೋಸ್ಕರ ಮನುಷ್ಯನಲ್ಲಿ ಕೇವಲ ತಾಳ್ಮೆ ಇರಬೇಕು. ತಾಳ್ಮೆ ಅನ್ನೋದನ್ನ ಇಟ್ಕೊಂಡ್ರೆ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಆಗುತ್ತವೆ. ಈಗ ನೀನೇ ನೋಡು, ಈ ಬೇಸಿಗೆ ಕಾಲ ಇದೆ. ನಾನು ಅನ್ಬೋದು ಈಗ ಮಳೆ ಬರ್ಲಿ ಅಂತ. ಆಗ ಮಳೆ ಏನ್ ಕೂಡ್ಲೆ ಬಂದ್ಬಿಡುತ್ತಾ? ಇಲ್ಲ. ಅದಕ್ಕೋಸ್ಕರ ಮುಂಗಾರು ಬರೋ ತನಕ ಕಾಯ್ಬೇಕಾಗುತ್ತಲ್ವಾ. ಹಾಗೇನೆ ಇದು ಕೂಡ. ಒಂದ್ಸಾರಿ ಮುಂಗಾರು ಬಂತು ಅಂದ್ರೆ ಆಗ ನೋಡು ಎಲ್ಲ ಕಡೆ ಹೇಗೆ ಹಚ್ಚ ಹಸಿರು ಕಾಣಿಸುತ್ತೆ ಅಂತ ನೋಡು. ಮರಗಳಿಗೆ ಎಲೆ, ಹೂವು, ಫಲ ಎಲ್ಲವೂ ಬರುತ್ತೆ. ಎಲ್ಲವೂ ಸುಸೂತ್ರವಾಗುತ್ತೆ. ಆದ್ರೆ ಅದಕ್ಕೋಸ್ಕರ ಕೇವಲ ತಾಳ್ಮೆ ಅನ್ನೋದನ್ನ ಇಟ್ಕೋಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಅಯ್ಯೋ, ಇದೇನಮ್ಮ ಈಗ ಯಾಕೆ ಅಳ್ತೀಯ? ಕಣ್ಣೊರೆಸ್ಕೊ ಮೊದ್ಲು ನೋಡೋಣ. ಎಲ್ಲ ಸರಿ ಹೋಗುತ್ತೆ ನೋಡು. ಮಾಮ, ತುಂಬಾ ಧೈರ್ಯ ಬಂತು. ಯಾರು ಈ ತರ ಹೇಳಿರ್ಲಿಲ್ಲ ನನಗೆ. ನೀವ್ ಹೇಳಿದ್ ಕೇಳಿ ತುಂಬಾ ಸಮಾಧಾನ. ಚಿಂತೆ ಮಾಡಬೇಡ ಮಗಳೇ, ನನ್ನ ಆಶೀರ್ವಾದ ಇದೆ. ಹೇಳಿದ್ದೀನಲ್ವಾ, ಎಲ್ಲ ಸುಸೂತ್ರವಾಗುತ್ತೆ. ಸರಿ, ನಾನ್ ಬರ್ತೀನಿ ಮಾಮ. ಬರ್ತೀನಿ ಮಾಮ. ಮೆತ್ತಗೆ ಹೋಗು. ಸರಿ. ರೀ, ನಾವು ಪೊಲೀಸರ ಹತ್ರ ದೂರ್ ಕೊಟ್ಟು ಬಂದಿದ್ದೀವಿ. ನಮ್ ಸಮಸ್ಯೆ ಕೂಡ ಹೇಳ್ಕೊಂಡ್ವಿ. ಆದ್ರೆ ಏನೂ ಉಪಯೋಗ ಆಗ್ಲಿಲ್ಲ. ಮನೆಗೆ ನಷ್ಟ ಅಂತೂ ಆಗಿದೆ. ನಮ್ಮ ಮನೆ ಸುಟ್ಟು ಹೋಗಿರೋದನ್ನ ಹೇಗ್ ತಯಾರು ಮಾಡೋದು?
ಸುಮ್ನೆ ನಷ್ಟದ ಪರಿಹಾರ ಕೇಳೋ ತಂಟೆಗೆ ಹೋದ್ವಿ. ಈಗೇನ್ ಮಾಡೋದು? ಹೋಗೋಣವಾ ಬಾಳು ಮಾಮನ ಹತ್ರಕ್ಕೆ, ಏನಕ್ಕೆ? ಅವ್ರ ಹತ್ರ ಕ್ಷಮೆ ಕೇಳೋದಕ್ಕೆ. ಮತ್ತೆ ಬೇರೆ ಏನಾದ್ರೂ ಅವಾಂತರ ಆಗ್ಬಾರ್ದು ಅಂತ ಅನ್ನಿಸ್ತಾ ಇದೆ ನೋಡ್ ನನ್ಗೆ. ಅಯ್ಯೋ, ತೊಲೆ ಕೆಟ್ಟಿದ್ಯಾ ನಿಮ್ಗೆ? ಸುಮ್ನೆ ಏನೇನೋ ಯಾಕೆ ಹೇಳ್ತಾ ಇದ್ದೀರಾ? ಅದ್ ಹಾಗಲ್ಲ, ಆದ್ರೆ ನನ್ಗೆ ಯಾಕೋ ಹಾಗನ್ನಿಸ್ತು. ಆದ್ರೆ ನಾನ್ ಬೇಡ ಅಂತಿದ್ನಲ್ವಾ? ಸರಿ, ಹಾಗಾದ್ರೆ ಆದ್ರೆ ಕ್ಷಮೆ ಕೇಳೋದ್ರ ಬದಲು ಬೇರೆ ಏನಾದ್ರೂ ಹೇಳೋಣವಾ ಅವ್ರ ಹತ್ರ? ಈಗ ಅವ್ರು ಕೇಳಿದ್ರು ಕೇಳ್ಬಹುದು. ಬೇಡ ಬೇಡ, ಇಡೀ ಊರ್ನವ್ರ ಮುಂದೆ ಅವಮಾನ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ. ನಿಮ್ ಕೈಯಾರೆ ನಿಮ್ ಮುಖಕ್ಕೆ ಮಸಿ ಬಳ್ಕೊಳಕ್ಕೆ ಯಾರು ಹೇಳಿದ್ರು? ಈಗ ಪೊಲೀಸರಿಗೆ ದೂರ್ ಕೊಟ್ಟಿದೀವಿ ಅಲ್ವಾ, ಅಂದ್ಮೇಲೆ ಏನ್ ಮಾಡ್ಬೇಕು ಅಂತ ನೋಡ್ಕೋತಾರೆ. ರೀ, ಭಯ ಬಿದ್ದು ಹಣ ಆದ್ರೂ ಕೊಡ್ಬೋದು, ಅದನ್ನೇ ಯಾಕೆ ಬಿಡ್ಬೇಕು? ನಾನು ಕೂಡ ಇದನ್ನೇ ಹೇಳ್ತಾ ಇದ್ದೆ ಅಲ್ವಾ. ಆದ್ರೆ ನಾವ್ ಅಂದ್ಕೊಂಡಾಗ ಏನಾದ್ರೂ ಆಗ್ಲಿಲ್ಲ ಅಂತ ಆದ್ರೆ? ಅದ್ ಹೇಗಾಗ್ದೇ ಇರುತ್ತೆ? ಆಗ್ಲೇಬೇಕು. ಅಯ್ಯೋ, ನಾನ್ ಕೇಳ್ಪಟ್ಟಿದ್ದೀನಿ ಆ ಮಾಮ ತುಂಬಾ ದೊಡ್ಡ ದೇವ ಋಷಿ ಅಂತೆ. ಹಾ, ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಅಂದ್ರೆ ಈಗೇನು ಎಲ್ಲಾನು ಬಿಡ್ಬೇಕಾ? ಅಯ್ಯೋ, ಹಾಗೇನಿಲ್ಲ. ಆದ್ರೆ ಅವರು ಯಾವಾಗ ಏನ್ ಅಂತ ಹೇಳಕ್ಕಾಗಲ್ಲ. ನಾನು ಕೂಡ ಇದೇ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಆಮೇಲೆ ನನ್ ಕಣ್ ತೆರೀತು. ನಾವೀಗ ಮಾಡ್ತಿರೋದು ಸರಿಯಾಗೇ ಇದೆ ಅನ್ನಿಸ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಪ್ಪ, ಏನ್ ಅಷ್ಟೊಂದು ಮಾತುಕತೆ ನಡೀತಾ ಇದೆ ಇಲ್ಲಿ? ಇವ್ರು ತುಂಬಾ ಹೊತ್ತಿಂದ ಏನೋ ಮಾಡ್ತಾ ಇದ್ದಾರೆ. ಮಾಮ, ಒಂದ್ ಮಾತು ಹೇಳ. ಹೇಳು. ಅದು ಅವರು ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಅವರು? ಹೋಗ್ಲಿ ಬಿಡು. ಅಯ್ಯೋ, ನನ್ಗೇನೋ ಅವರು ಪೊಲೀಸ್ ಹತ್ರ ಹೋಗ್ತಾರೆ ಅಂತ ಅನ್ನಿಸ್ತಿಲ್ಲ. ಬದಲಾಗಿ ನಾನೇನ್ ಹೇಳ್ತೀನಿ, ಅವ್ರು ಪೊಲೀಸ್ ಹತ್ರ ಹೋಗ್ಲಿ. ತುಂಬಾ ಆಸೆ ಇದೆ ಅಲ್ವಾ ಅವ್ರಿಗೆ, ಅಲ್ಲಿ ತಿಳುವಳಿಕೆ ಆಗುತ್ತೆ. ಆದ್ರೆ ಮಾಮ, ಪೊಲೀಸರು ನಮ್ ಜಾಗಕ್ಕೆ ಬಂದು ವಿಚಾರಣೆ ಮಾಡಿದ್ರೆ ಏನ್ ಮಾಡೋದು ಅವಾಗ? ಅಯ್ಯೋ, ಬರ್ಲಿ ಬಿಡು, ಅದ್ರಲ್ಲೇನಿದೆ ಅಂತದ್ದು? ಅವರಿಗೆ ಕಾನೂನಿನ ಭಾಷೆಯಲ್ಲಿ ಉತ್ತರ ಬೇಕಲ್ವಾ? ಈಗಂತೂ ಅವ್ರಿಗೆ ಕಾನೂನಿನ ಭಾಷೆಯಲ್ಲೇ ಉತ್ತರ ಕೊಡ್ತೀನಿ ನಾನು.